ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಜೋಳದ ನುಚ್ಚಾಕಿ ಪುಂಡಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನೋಡ್ರಿ, ನಾನು ಪುಂಡಿ ಪಲ್ಯವನ್ನು ತೊಗೊಂಡಿದ್ದೀನಿ. ಅದನ್ನು ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಇಟ್ಕೋಕತ್ತೀನಿ ನೋಡ್ರಿ. ಅದಾದಮೇಲೆ ಅದನ್ನು ಸಣ್ಣವಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ. ಸಣ್ಣವಾಗಿ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳ್ಕೊಕತ್ತೀನಿ ನೋಡ್ರಿ. ತೊಳ್ಕೊಂಡಾದಮೇಲೆ ಅದಕ್ಕೆ ನೀರು ಹಾಕಿ ಕುದ್ಲಿಕ್ಕೆ ಇಡ್ಬೇಕ್ರಿ. ಈ ಥರ ಕುದಿಸ್ಬೇಕ್ರಿ. ಚೆನ್ನಾಗಿ ಕುದಿಸಿದಾದ್ಮೇಲೆ ನಾವೀಗ ನುಚ್ಚು ಹೆಂಗೆ ಮಾಡೋದು ಅಂತ ಹೇಳ್ತಿದ್ದೀವಿ ನೋಡಿ. ಸ್ವಲ್ಪ ಜೋಳ ತೊಗೋಬೇಕ್ರಿ. ಅದನ್ನು ಗಿರಣಿಯಲ್ಲಿ ಕೊಡಬೇಕ್ರಿ. ಒಡೆದು ಕೊಡ್ತಾರೆ ಅವರು. ಒಡೆದಾದ್ಮೇಲೆ ಈ ಥರ ಆಗುತ್ತೆ ಅದು. ಅದನ್ನು ಸ್ವಚ್ಛವಾಗಿ ನೋಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಕತ್ತೀನಿ ನೋಡ್ರಿ. ನೀರು ಹಾಕ್ಕೊಂಡು ತೊಳ್ಕೊಂಡಾದ್ಮೇಲೆ ಈಗ ಕುದಿಲಿಕ್ಕತ್ತದಲ್ರಿ, ಅದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡ್ರಿ. ಟೇಸ್ಟಿಗೆ ಕಡಲೆಬೇಳೆ ಹಾಕ್ಕೊಂಡಾದ್ಮೇಲೆ ಈಗ ನುಚ್ಚು ತೊಳ್ಕೊಂಡು ಇಟ್ಕೊಂಡಿದ್ದೀನಲ್ರಿ, ಅದನ್ನು ಹಾಕ್ತಾಯಿದ್ದೀನಿ. ಗ್ಯಾಸು ಸಣ್ಣ ಉರಿಯಲ್ಲಿ ಇರಬೇಕು ನೋಡಿರಿ. ನೋಡಿ, ಈ ಥರ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿಣ ಹಾಕೋರಿ. ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿಲಿ, ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಸಣ್ಣವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಹಾಕ್ತಾಯಿದ್ದೀನಿ ನೋಡಿ. ನುಚ್ಚ ಮತ್ತು ಪುಂಡಿ ಪಲ್ಯ ಕುದ್ಲಕತ್ತಲ್ರಿ, ಅದ್ರೊಳಗೆ ಹಾಕಕತ್ತೀನಿ ರೀ. ಹಾಕಿದಾದ್ಮೇಲೆ ನಾನೀಗ ಸಣ್ಣ ಸಟ್ಟದ ಮೇಲೆ ಇಟ್ಟಿದ್ದೀನಿ ನೋಡಿರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಕೊತ್ತಂಬರಿಯನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಕೊತ್ತಂಬರಿ ಆದಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆಯನ್ನು ಹಾಕಕತ್ತೀನಿ ನೋಡಿರಿ. ಎಣ್ಣೆ ಹಾಕ್ಕೊಂಡು 1 ಸೆಕೆಂಡು ಮುಚ್ಚಬೇಕ್ರಿ. ಪ್ಲೇಟನ್ನು ಮುಚ್ಚಿ ಅಷ್ಟೇ ಬಿಡಬೇಕು ನೋಡಿರಿ. ಮಿಕ್ಸ್ ಮಾಡ್ಕೊಬಾರ್ದು ನೋಡಿ. ಅದಾದಮೇಲೆ ಈಗ ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಕತ್ತೀನಿ ನೋಡಿರಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರೀ, ಚೆನ್ನಾಗಿ ಅದನ್ನು ಮುಗುಚ್ಬೇಕು ನೋಡಿರಿ ಚಮಚೆಯಿಂದಾನೆ. ಆವಾಗ ಪಲ್ಯ ತುಂಬಾ ಟೇಸ್ಟ್ ಆಗುತ್ತೆ. ಇದನ್ನು ಬಿಸಿ ರೊಟ್ಟಿ ಜೊತೆ ತಿನ್ಬೋದು ನೋಡಿರಿ. ಬಿಸಿ ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ.